ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಎವ್ರಿಥಿಂಗ್ ದಟ್ ಸಿಮ್ಸ್ ಟು ಬಿ ವೆರಿ ರ್ಯಾಂಡಮ್ ಈಸ್ ನಾಟ್ ಆಕ್ಚುಲಿ ದಟ್ ರ್ಯಾಂಡಮ್. ಇಟ್ಸ್ ಆಲ್ ಕನೆಕ್ಟೆಡ್. ಅಂದ್ರೆ ನಮ್ಗೆ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಏನೇನೆಲ್ಲ ಅನ್ಸುತ್ತಲ್ಲ, ವಾಟ್ ಇಫ್ ಐ ಟೆಲ್ ಯು, ಅದಕ್ಕೆಲ್ಲ ನೇರ ಸಂಬಂಧ ಇರುತ್ತೆ. ನಮಗೆ ಆ ಸಂಬಂಧದ ಕೊಂಡಿ ಸಿಕ್ಕಿರೋದಿಲ್ಲ ಅಷ್ಟೇ. ಯಾಕಿಂತ ಒಂದು ಕಾಂಪ್ಲಿಕೇಟೆಡ್ ಮಾತಾಡ್ತಾ ಇದ್ದೀನಿ ಎಪಿಸೋಡ್ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ, ಇವತ್ತು ನಾನು ಹೇಳೋಕೆ ಹೊರಟಿರುವಂತಹ ಒಂದು ಕಥೆ 2 ಯುಗದಲ್ಲಿ ಒಂದೇ ಅವತಾರಕ್ಕೆ ಸಂಬಂಧಪಟ್ಟಿದ್ದು. ಆ ಕಥೆಯನ್ನ ಆದ್ಮೇಲೆ ನಿಮಗೆ ಅದನ್ನ ಕರ್ಮದ ಫಲ ಅಂತ ಹೇಳ್ತೀರಾ, ಅಥವಾ ಕಾಲಕ್ಕಿಂತನೂ ಈ ಕರ್ಮದ ಫಲ, ಅದರ ಲೆಕ್ಕಾಚಾರ ಅನ್ನೋದು ಪವರ್ಫುಲ್. ಎಷ್ಟು ಪವರ್ಫುಲ್ ಅಂತಂದ್ರೆ ದೇವರನ್ನ ಸಹ ಅದು ಬಿಡೋದಿಲ್ಲ ಅನ್ನುವಂತಹ ಲೆಕ್ಕಾಚಾರವನ್ನ ನಾವು ಹಾಕೊಳ್ಬಹುದಾ, ಅಥವಾ ಇಲ್ಲಿ ಹಿಂಗಾದ್ರೆ ಮಾತ್ರ ಅಲ್ಲಿ ಹಂಗಾಗೋಕೆ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಪರಮಾತ್ಮನೇ ಸೃಷ್ಟಿ ಮಾಡ್ಕೊಂಡಿರುವಂತಹ ಲೀಲೆ ಅಂತ ನಂಬಬಹುದಾ? ಇದು ಏನ್ ತಿಳ್ಕೊಳ್ತೀರಾ ನೀವು ಅನ್ನೋದನ್ನ ಎಪಿಸೋಡ್ ಆದ್ಮೇಲೆ ನನ್ಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಏನ್ ಕಥೆ 2 ಯುಗಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಇದು ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಬರುವಂತಹ ಒಂದು ಕಥೆ. ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡಿದೀನಿ ನಾನು. ರಾಮಾಯಣದಲ್ಲಿ ಬಹಳಷ್ಟು ವರ್ಷನ್ಸ್ ಅನ್ನೋದು ಬಂದಿದೆ. ಅಂದ್ರೆ ವಾಲ್ಮೀಕಿ ರಾಮಾಯಣದ ಅಡಾಪ್ಟೇಷನ್ ಆದ್ಮೇಲೆ ಬಹಳಷ್ಟು ಜನ ತಮ್ಮದೇ ಆಗಿರುವಂತಹ ನರೇಶನ್ ಅನ್ನ ಕೊಟ್ಟಿದ್ದಾರೆ. ತುಳಸಿದಾಸರ ರಾಮಾಯಣ ಒಂದು ಮಾತನ್ನ ಹೇಳುತ್ತೆ, ಹಾಗೆ ಹನುಮಂತ ಕೂಡ ಒಂದು ರಾಮಾಯಣವನ್ನ ಬರೆದಿದ್ದ. ಇವತ್ತಿನ ಕಾಲಘಟ್ಟದಲ್ಲಿ 350ಕ್ಕೂ ಹೆಚ್ಚಿನ ರಾಮಾಯಣದ ವರ್ಷನ್ಸ್ ಇದೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಕಥೆ ಕಿಷ್ಕಿಂಧ ಕಾಂಡದಲ್ಲಿ ಬರುವಂತಹ ಈ ಒಂದು ಕಥೆ ಅನ್ನುವಂಥದ್ದಿದೆಲ್ಲ, ಇದು ಆಲ್ಮೋಸ್ಟ್ ಎಲ್ಲಾ ಅಡಾಪ್ಟೇಷನ್ ಅಲ್ಲೂ ಸಹ ಹಾಗೆ ಇದೆ. ಯಾವಾಗ ರಾಮ ಹಾಗೂ ಸುಗ್ರೀವ ಇವರಿಬ್ಬರಿಗೂ ಪರಿಚಯ ಆಗಿ ಸುಗ್ರೀವ ನಮ್ಮ ರಾಮಚಂದ್ರನ ಹತ್ರ ಒಂದು ಕೋರಿಕೆಯನ್ನ ಮಾಡ್ಕೊಳ್ತಾನೆ. ಪ್ರಭು, ನಾನು ನಿಮಗೆ ಸೀತಾಮಾತೆಯನ್ನ ಹುಡುಕುವಲ್ಲಿ ಸಹಾಯವನ್ನ ಮಾಡ್ತೀನಿ, ಆದ್ರೆ ನೀವು ನನಗೆ ಅದಕ್ಕಿಂತ ಮುಂಚೆ ಒಂದು ಸಹಾಯವನ್ನ ಮಾಡ್ಬೇಕು. ನನ್ನ ಅಣ್ಣ ವಾಲಿ ಅದೆಷ್ಟು ನನಗೆ ತೊಂದರೆಯನ್ನ ಕೊಟ್ಟಿದ್ದಾನೆ, ನನಗೆ ದಕ್ಕಬೇಕಾಗಿರುವಂತಹ ರಾಜ್ಯವನ್ನ ಕಿತ್ತುಕೊಂಡು ನನ್ನ ಸೆರೆಮನೆಗೆ ಹಾಕಿ ಇದಿಷ್ಟು ಸಾಲೋದಿಲ್ಲ ಅನ್ನೋ ತರದಲ್ಲಿ ಅವನು ನನ್ನ ಹೆಂಡತಿ ಆಗಿರುವಂತಹ ರಾಣಿ ರೂಮಾಳನ್ನ ಸಹ ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಂಡಿದ್ದಾನೆ. ಇದೆಯಂತ ಅಧರ್ಮ ಪ್ರಭು, ಇವನನ್ನ ಕೊಲ್ಲೋಕೆ ನನಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆವಾಗ ಶ್ರೀರಾಮಚಂದ್ರನಿಗೆ ಅನಿಸುತ್ತೆ, ಅಂದ್ರೆ ಇಲ್ಲಿ ಸಮಾನ ದುಃಖಿಗಳು ಕೂಡ ಅವರಿಬ್ರು, ಸುಗ್ರೀವ ಮತ್ತು ರಾಮಚಂದ್ರ. ಇವನಿಗೆ ನಾನು ಬುದ್ಧಿ ಕಲಿಸ್ಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಉಪಾಯವನ್ನ ಹೇಳ್ತಾನೆ. ಸುಗ್ರೀವ, ಒಂದು ಕೆಲಸ ಮಾಡು, ನಿನ್ನಣ್ಣ ವಾಲಿಯನ್ನ ಕುಸ್ತಿ ಮಾಡೋಣ ಬಾ, ಪಂದ್ಯದಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳಿ ಅವನ ಅಹಂಕಾರಕ್ಕೆ ಕಿಚ್ಚನ್ನ ಹಚ್ಚು, ಮುಂದಿದ್ದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಕುಸ್ತಿ ಪಂದ್ಯಾವಳಿ ಅನ್ನುವಂಥದ್ದು ಆಯೋಜನೆ ಆಗತ್ತೆ. ಆದ್ರೆ ಈ ವಾಲಿ ಮತ್ತೆ ಸುಗ್ರೀವ ನೋಡೋಕೆ ಹೇಗೆ ದಿಟ್ಟು ಅಂತಂದ್ರೆ ದಿಟ್ಟು ಆಗಿರ್ತಾರೆ ಅಂತಂದ್ರೆ, ಖುದ್ದು ಶ್ರೀರಾಮಚಂದ್ರನಿಗೆ ಯಾರು ವಾಲಿ ಯಾರು ಸುಗ್ರೀವ ಅನ್ನೋದು ಬಗೆಹರಿಯೋದಿಲ್ಲ. ಈ ನಡುವೆ ವಾಲಿ ಸುಗ್ರೀವನನ್ನ ಆ ಕುಸ್ತಿ ಪಂದ್ಯದಲ್ಲಿ ಎರ್ರಾಬಿರ್ರಿ ಹೊಡೆದು ಸೋಲ್ಸ್ಬಿಡ್ತಾನೆ. ಆವಾಗ ಸುಗ್ರೀವ ಒಂದ್ ಕಡೆ ಹೊಡೆತ ತಿಂದಿದ್ದು ಬೇರೆ, ಅವಮಾನ ಬೇರೆ, ಜೊತೆಗೆ ಶ್ರೀರಾಮಚಂದ್ರ ಪ್ರಭು ಯಾಕೆ ಏನೂ ಮಾಡ್ಲಿಲ್ಲ ಅನ್ನುವಂತಹ ನೋವು ಇನ್ನೂ ಜಾಸ್ತಿ ಆಗತ್ತೆ ಅವನಿಗೆ. ಅವನು ಕೇಳಿದಾಗ ಶ್ರೀರಾಮಚಂದ್ರ ತನ್ನ ಅಸಹಾಯಕತೆಯನ್ನ ಹೇಳ್ತಾನೆ. ನೀವಿಬ್ರು ನೋಡೋಕೆ ಅದೆಷ್ಟು ಸೇಮ್ ಇದ್ದೀರಾ ಅಂತಂದ್ರೆ ನನ್ನ ಹತ್ರನೇ ಗುರ್ತಿಡಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿಗೆ ಮಾತು ಮುಗಿಯೋದಿಲ್ಲ, ನೀನು ಇನ್ನೊಂದು ಬಾರಿ ಅವನಿಗೆ ಪಂದ್ಯಕ್ಕೆ ಆಹ್ವಾನವನ್ನ ಕೊಡು. ಈಗ ಒಂದು ಸತಿ ಗೆದ್ದಿರೋದಕ್ಕೆ ಮತ್ತೆ ಅದೇ ಅಹಂಕಾರದಲ್ಲಿ ಅವನು ನಿನ್ನನ್ನ ಮತ್ತೆ ಬಗ್ಗು ಬಡಿತೀನಿ ಅನ್ನುವಂತಹ ಹುಂಬ ಹಠದಿಂದ ಬರ್ತಾನೆ. ಆದ್ರೆ ಈ ಸರ್ತಿ ನನಗೆ ನಿನ್ನ ಗುರ್ತು ಸಿಗ್ಬೇಕು ಅಂತಂದ್ರೆ ನಿನ್ನ ಕೊರಳಲ್ಲಿ ಒಂದು ಮಾಲೆ ಇರಬೇಕು, ಆವಾಗ ನಾನು ಮುಂದಿಂದನ್ನ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಶ್ರೀರಾಮಚಂದ್ರ ಮತ್ತೆ ಮಾತನ್ನ ಕೊಡ್ತಾನೆ. ಯಾವಾಗ ಸುಗ್ರೀವ ಮತ್ತೆ ವಾಲಿಯನ್ನ ಕೆಣಕೋಕೆ ಬಾರೋ ಪಂದ್ಯಕ್ಕೆ ಅಣ್ಣ ಅಂತ ಕರೆದಾಗ, ವಾಲಿಯ ಹೆಂಡತಿ, ಆಕೆಯ ಹೆಸರು ರಾಣಿ ತಾರಾ. ಪಂಚಕನ್ಯೆಯರಲ್ಲಿ ಈಕೆಯನ್ನ ಸಹ ನಾವು ಮಹತ್ತರದ ಗೌರವದೊಂದಿಗೆ ಇವತ್ತಿಗೂ ಕೂಡ ಆರಾಧನೆಯನ್ನ ಮಾಡ್ತೀವಿ. ಆದ್ರೆ ಈಕೆ ಕೇವಲ ರಾಣಿಯಾಗಿರ್ಲಿಲ್ಲ, ವಾನರ ರಾಣಿ ಅಂತ ಮಾತ್ರ ಅಲ್ಲ, ಈಕೆ ಅಪ್ಸರೆ ಅನ್ನೋದ್ರ ಜೊತೆಗೆ ಸೌಂದರ್ಯದಲ್ಲಿ ಅದೆಷ್ಟು ಶಕ್ತಿಯನ್ನ ಹೊಂದಿದ್ಲು, ಅಷ್ಟೇ ಚಾತುರ್ಯವನ್ನ ಸಹ ಹೊಂದಿದ್ಲು. ಅವಳಿಗೆ ಆಲೋಚನೆ ಬರುತ್ತೆ, ಒಂದು ಸತಿ ಪಂದ್ಯದಲ್ಲಿ ಸೋತಾದ ಮೇಲೂ ಸಹ ಸುಗ್ರೀವ ಯಾವ ರೀತಿ ಈ ಆತ್ಮವಿಶ್ವಾಸದಲ್ಲಿ ಬಂದು ತನ್ನ ಗಂಡನನ್ನ ಮತ್ತೆ ಪಂದ್ಯಾವಳಿಗೆ ಕರಿತಾ ಇದ್ದಾನೆ. ಶ್ರೀರಾಮಚಂದ್ರಂದು ಈ ಒಂದು ಏನು ಮಾತುಕತೆ ನಡೆದಿರ್ಬೇಕು, ತನ್ನ ಗಂಡನ ಆಟ ಪ್ರಭು ಶ್ರೀರಾಮಚಂದ್ರನ ಎದುರುಗಡೆ ನಡೆಯೋದಿಲ್ಲ ಅನ್ನುವಂತಹ ಒಂದು ಮುಂದಾಲೋಚನೆಯಿಂದ ಆಕೆ ತನ್ನ ಗಂಡನ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಸಲಹೆ ಕೊಡ್ತಾಳೆ. ನಿನ್ ತಮ್ಮ ಕರೆದ್ರು ಪರವಾಗಿಲ್ಲ, ನೀನ್ ಹೋಗ್ಬೇಡ ಈ ಪಂದ್ಯಕ್ಕೆ ಅಂತ ಹೇಳಿ ತನ್ನ ಗಂಡನನ್ನ ತಡೆಯುವಂತಹ ಪ್ರಯತ್ನ ಮಾಡಿರ್ತಾಳೆ. ಆದ್ರೆ
ನೀನು ನಾನು ಹೇಳ್ತೀನಿ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕೇ ವಿನಃ ನನಗ್ ಸಲಹೆ ಕೊಡ್ಬೇಡ ಅನ್ನೋ ಅಹಂಕಾರದಲ್ಲಿ ವಾಲಿ ಆ ಕುಸ್ತಿ ಪಂದ್ಯಾವಳಿಗೆ ಹೋಗ್ತಾನೆ. ಸುಗ್ರೀವ ಅಲ್ಲಿ ಒಂದು ಮಾಲೆಯನ್ನ ಹಾಕೊಂಡಿರ್ತಾನೆ. ಇವರಿಬ್ರು ಹೊಡೆದಾಡ್ತಾ ಇರ್ಬೇಕಿದ್ರೆ ಶ್ರೀರಾಮಚಂದ್ರ ಒಂದು ಮರದ ಹಿಂದೆ ಅವಿತಿಟ್ಟುಕೊಂಡು ವಾಲಿಗೆ ಹಿಂದಿನಿಂದ ಬಾಣವನ್ನ ಹೂಡಿ ಅವನನ್ನ ಕೊಂದು ಹಾಕ್ತಾನೆ. ಸಾಯುವಂತಹ ಸಂದರ್ಭದಲ್ಲಿ ವಾಲಿ ಕೇಳ್ತಾನೆ, ಪ್ರಭು, ಧರ್ಮ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರೇ ಶ್ರೀರಾಮಚಂದ್ರರಾಗಿರುವಂತಹ ನೀವು ನನ್ನನ್ನ ಈ ರೀತಿ ಧರ್ಮ ನೀತಿಯ ಯುದ್ಧವನ್ನ ಧಿಕ್ಕರಿಸಿ ಹಿಂದಿಂದ ಯಾಕೆ ಕೊಂದ್ರಿ, ಬಚ್ಚಿಟ್ಟುಕೊಂಡು ಯಾಕೆ ಕೊಂದ್ರಿ ನನ್ನನ್ನ ಅಂತ ಹೇಳ್ಬಿಟ್ಟು ತುಂಬಾ ನೋವಿನಿಂದ ಹೇಳ್ಕೊಳ್ತಾ, ಆದ್ರೂ ಪರವಾಗಿಲ್ಲ, ದೇವರ ಕೈಯಲ್ಲಿ ಸಾಯುವಂತಹ ಒಂದು ಯೋಗ ಸಿಕ್ಕಿದೆ ಅಂತಂದ್ರೆ ನನ್ಗೇನು ಬೇಜಾರಿಲ್ಲ ಅಂತ ಹೇಳಿ ಆತ ಕಣ್ಣು ಮುಚ್ಚುತ್ತಾನೆ. ಆತ ಕಣ್ಣು ಮುಚ್ಚುವಾಗ ಅವನ ರಾಣಿಯಾಗಿರುವಂತಹ ತಾರಾದೇವಿ ಅಲ್ಲಿ ಬಂದು ಅದೆಷ್ಟು ಗೋಳಾಡ್ತಾಳೆ ಅಂತಂದ್ರೆ ಮನ ಕರಗುವ ಹಾಗೆ ಅಳ್ತಾಳೆ. ಹಾಗೆ ಅಷ್ಟು ನೋವು ಆಗಿರುವಂತಹ ಸಂದರ್ಭದಲ್ಲಿ ಯಾವಾಗ ಅದು ಒಂದು ಪೀಕನ್ನ ರೀಚ್ ಆಗತ್ತಲ್ಲ, ಅದು ಕೋಪವಾಗಿ ಕೂಡ ಮಾರ್ಪಾಡಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಶ್ರೀರಾಮಚಂದ್ರ ಮರದ ಹಿಂದೆ ಅವಿತಿಟ್ಟುಕೊಂಡು ಹಿಂದಿನಿಂದ ಬಾಣವನ್ನ ಹೂಡ್ದ ಅನ್ನುವಂಥದ್ದು ತಾರಾದೇವಿಗೆ ಅತ್ಯಂತ ಕೋಪವನ್ನ ತರಿಸುತ್ತೆ. ಹಾಗೆ ಅವಳು ಒಂದು ಮಾತನ್ನ ಹೇಳ್ತಾಳೆ, ಶ್ರೀರಾಮಚಂದ್ರ, ನನ್ನ ಗಂಡನನ್ನ ಈ ರೀತಿ ಕೊಂದು ನನಗೆ ಯಾವ ವೇದನೆಯನ್ನ ನೀನು ಕೊಟ್ಟಿದೆ ಅಲ್ವಾ? ಯಾವ ಕಾರಣಕ್ಕೆ ನೀನು ಇದನ್ನ ಮಾಡಿದೀಯಾ? ಸೀತಾಮಾತೆಯನ್ನ ಹುಡುಕುವ ಸಲುವಾಗಿ, ಸುಗ್ರೀವನ ಸಹಾಯ ಬೇಕು ಅನ್ನೋ ಸಲುವಾಗಿ ಅಲ್ವಾ? ಸೀತಾದೇವಿ ನಿನಗೆ ಸಿಗ್ಲಿ, ಆದ್ರೆ ನಾನಿವಾಗ ಯಾವ ವೇದನೆಯನ್ನ ಪಡ್ತಾ ಇದ್ದೀನೋ ಅದೇ ರೀತಿಯಲ್ಲಿ ಪತ್ನಿ ವಿಯೋಗ ನಿನಗೆ ಮತ್ತೆ ಆಗತ್ತೆ. ಅವಳು ನಿನ್ನ ಹತ್ರ ವಾಪಸ್ ಬಂದ್ರೂ ಕೂಡ ಜಾಸ್ತಿ ದಿನ ಇರೋದಿಲ್ಲ ಅಂತ ನೋವಿನಿಂದ ಮಾತನ್ನ ಆಡ್ಬಿಡ್ತಾಳೆ. ಆ ಮಾತನ್ನ ನೀವು ಶಾಪ ಅಂತ ಕರಿತೀರೋ ಅಥವಾ ಹಾಗ ಆಗ್ಬೇಕಿತ್ತು ಅಂತ ಬರ್ಕೊಂಡಿತ್ತು ಅಂತ ಹೇಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆ ಎಲ್ಲಾ ಮಾತನ್ನ ಕೇಳಿಸ್ಕೊಂಡಂತಹ ಶ್ರೀರಾಮಚಂದ್ರನಿಗೆ ಯಾವುದೇ ಕೋಪ ಬರುವುದಿಲ್ಲ. ಅವನು, ತಾಯಿ, ನಿನ್ನ ನೋವು ನನ್ಗೆ ಅರ್ಥ ಆಗತ್ತೆ, ನೀನ್ ಏನ್ ಮಾತನ್ನ ಹೇಳಿದ್ಯಾ ಆ ರೀತಿಯಲ್ಲಿ ಆಗೋದನ್ನ ನಾನ್ ತಡೆಯೋದು ಇಲ್ಲ, ಆ ತಡೆಯುವಂತಹ ಉದ್ದೇಶ ಕೂಡ ನನಗೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಆ ಕಿಷ್ಕಿಂಧ ಕಾಂಡದಿಂದ ನೆಕ್ಸ್ಟ್ ಸುಗ್ರೀವ ವಾನರ ರಾಜ ಆಗ್ತಾನೆ. ಸುಗ್ರೀವ ವಾನರ ರಾಜ ಆದ್ಮೇಲೆ ಕೆಲವೊಂದಷ್ಟು ರಾಮಾಯಣದ ಅಡಾಪ್ಟೇಷನ್ ಅಲ್ಲಿ ಹೇಳೋದೇನು ಅಂತಂದ್ರೆ, ಈ ತಾರಾ ಅವನ ಹೆಂಡತಿ ಆಗ್ತಾಳೆ. ಅಂದ್ರೆ ಅಂದಿನ ಸಂದರ್ಭದಲ್ಲಿ ಈ ರಾಜ್ಯವನ್ನ ಹೇಗೆ ಸಂಭಾಳಿಸಿಕೊಂಡು ಹೋಗಬೇಕು ಅನ್ನೋದ್ರ ಸಂಬಂಧಪಟ್ಟ ಹಾಗೆ, ಮದುವೆ ಅಂತಂದ್ರೆ ಕೇವಲ ಏನೋ ಅವನ ಜೊತೆಗೆ ಮಲ್ಕೊಳ್ಳೋದು ಅಥವಾ ಅವನಿಗೆ ಮಕ್ಕಳನ್ನ ಮಾಡ್ಕೊಡೋದು ಅನ್ನೋ ತರದಲ್ಲಿ ಅಲ್ಲ. ಅಂದ್ರೆ ಅವತ್ತಿನ ಕಾಲದಲ್ಲಿ ರಾಜ್ಯ ಅನ್ನೋದು, ರಾಜ್ಯದ ಆ ಧರ್ಮ ಅನ್ನುವಂಥದ್ದನ್ನ ಮಹತ್ತರವಾಗಿ ನೋಡ್ತಾ ಇದ್ರು. ಹಾಗಾಗಿ ಅವನ ಹೆಂಡತಿ ಆಗ್ತಾಳೆ. ಜೊತೆಗೆ ಕೇವಲ ಹೆಂಡತಿಯಾಗಿ ಏನೋ ಪಟ್ಟದರಸಿ ಅನ್ನೋ ತರದಲ್ಲಿ ಸುಮ್ಮನೆ ಅಂತಃಪುರದಲ್ಲಿ ಇರ್ತಾ ಇದ್ದವಳು ಅಲ್ಲ ಅವಳು ರಾಜ್ಯಕ್ಕೆ ಬೇಕಾಗಿರುವಂತಹ ನಿರ್ಧಾರಗಳನ್ನ, ಅಂತಹ ಸಲಹೆಗಳನ್ನ ಕೊಡುವಲ್ಲಿ ತುಂಬಾ ಸಶಕ್ತಳಾಗಿದ್ಲು. ಅಂದ್ರೆ ಒಂದು ಕ್ವೀನ್ ಮೈಂಡ್ ಸೆಟ್ ಅಂತ ಏನ್ ಹೇಳ್ತಾರಲ್ಲ, ಎಲ್ಲಾ ಯುದ್ಧ ಕಲೆಯ ಜೊತೆಗೆ ಜ್ಞಾನದ ಜೊತೆ ಪ್ರಜೆಗಳನ್ನ ಹೇಗೆ ನೋಡ್ಕೊಳ್ಬೇಕು, ಯಾವುದು ಧರ್ಮ, ಯಾವುದು ನ್ಯಾಯ, ಯಾವುದು ನೀತಿ, ಇದೆಲ್ಲದಕ್ಕೂ ಸಲಹೆಯನ್ನ ಕೊಡುವಂತಹ ಒಬ್ಬ ಟ್ರೂ ಫೆಮಿನಿಸ್ಟಿಕ್ ಮೈಂಡ್ ಸೆಟ್ನ ರಾಣಿ ಯಾರು ಅಂತಂದ್ರೆ ತಾರಾ. ಅದಕ್ಕೋಸ್ಕರವೇ ನಾವು ಆಕೆಯನ್ನ ಪಂಚಕನ್ಯೆ ಅಂತ ಇವತ್ತಿಗೂ ಕೂಡ ಆರಾಧನೆಯನ್ನ ಮಾಡ್ತೀವಿ. ಇನ್ಫ್ಯಾಕ್ಟ್ ಇಂಥದ್ದೇ ಒಂದು ನರೇಶನ್ ಅನ್ನೋದು, ಯಾವಾಗ ರಾವಣ ಸತ್ತು ವಿಭೀಷಣ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಂಡ್ಮೇಲೆ ಮಂಡೋದರಿ ಅವನ ಪಟ್ಟದ ಅರಸಿ ಆಗ್ತಾಳೆ ಅಂತ ನಮ್ಗೆ ಕೇಳೋಕೆ ಸಿಗುತ್ತೆ. ಪಟ್ಟದರಸಿ ಅಂದ ತಕ್ಷಣ, ಅವನ ಹೆಂಡತಿ ಆದ್ಲು ಅಂದ ತಕ್ಷಣ, ಧರ್ಮಪತ್ನಿ ಆದ್ಲು ಅಂದ ತಕ್ಷಣ ಏನೋ ಅವರಿಬ್ರು ಫಿಸಿಕಲ್ ರಿಲೇಶನ್ಶಿಪ್ಗೋಸ್ಕರ ಹಂಗ್ ಮದ್ವೆ ಮಾಡ್ಕೊಂಡ್ರು ಅಂತ ಅಲ್ಲ. ಸೊ ಅಂದಿನ ಸಂದರ್ಭದಲ್ಲಿ ಆ ಒಂದು ಅಡಾಪ್ಟೇಷನ್ ಅನ್ನೋದು ಇದ್ದಿರಬಹುದು, ಆದ್ರೆ ಅದರ ಅರ್ಥ ರಾಜಧರ್ಮವನ್ನ ನಿಭಾಯಿಸುವ ಸಲುವಾಗಿ. ಈಗ ಮತ್ತೊಂದು ಯುಗ, ಶ್ರೀಕೃಷ್ಣ ಪರಮಾತ್ಮ ಇದ್ದಂತಹ ದ್ವಾಪರ ಯುಗದಲ್ಲಿ ಅದು ಮುಗಿತಾ ಇರುವಂತಹ ಸಂದರ್ಭದಲ್ಲಿ, ಯಾವಾಗ ಗಾಂಧಾರಿ ಒಂದು ಶಾಪವನ್ನ ಕೊಡ್ತಾಳೆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಯಾದವರ ನಡುವೆ ನಡೀತಾ ಇದ್ದಂತಹ ಹೊಡೆದಾಟ ಇದೆಲ್ಲ ನೋಡಿ ಒಂಥರ ನಿರ್ಲಿಪ್ತ ಮನಸ್ಥಿತಿಗೆ ಹೋಗಿರ್ತಾನೆ. ಒಂದು ದಿನ ಅವನು ತನ್ನ ಕೊಳಲನ್ನ ಹಿಡ್ಕೊಂಡು ಕಾಡಿನ ಒಂದು ದಟ್ಟ ಭಾಗಕ್ಕೆ ಹೋಗಿ ಕೂತ್ಕೊಂಡು ಸುಮ್ಮನೆ ಆಲೋಚನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಎಂತ ಬ್ಯಾಡ್ ಲಕ್ ಅಂತ ಹೇಳ್ತೀರಾ ಅಥವಾ ಹಿಂಗಾದ್ರೆ ಹಂಗಾಗ್ತಿತ್ತು ಅನ್ನೋ ತರದಲ್ಲಿ ನಾನು ಹೇಳಿದ್ದೆ ಅಲ್ಲ, ಇದಾಗ್ಬೇಕು ಅಂತ ಬರ್ಕೊಂಡಿತ್ತು ಅಂತ ಹೇಳ್ತೀರಾ? ಜರ ಅನ್ನುವಂತಹ ಒಬ್ಬ ಬೇಡ ಶ್ರೀಕೃಷ್ಣ ಪರಮಾತ್ಮನ ಕಾಲ್ ಬೆರಳನ್ನ ಜಿಂಕೆಯ ಕೋಡು ಅಂತ ತಪ್ಪಾಗಿ ತಿಳ್ಕೊಂಡು ಬಾಣವನ್ನ ಹುಡ್ತಾನೆ. ಆ ಬೇಡ
ಬಿಟ್ಟಂತಹ ಬಾಣದಿಂದ ಶ್ರೀಕೃಷ್ಣ ಪರಮಾತ್ಮ, ಯಾರನ್ನ ನಾವು ಮಹಾವಿಷ್ಣುವಿನ ಅವತಾರ ಅಂತ ಪೂಜೆ ಮಾಡ್ತೀವಿ, ಅಂಥ ಒಬ್ಬ ಸರ್ವಶಕ್ತ ಸಶಕ್ತ ಮಹಾನ್ ಪುರುಷ, ಅವನ ಕಡೆಯ ಕ್ಷಣಗಳು ಎಷ್ಟು ಸಾಮಾನ್ಯವಾಗಿತ್ತು, ಅಥವಾ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು, ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಎಂಥ ದುರ್ಮರಣ ಇದು. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇಂಥ ಸಾವು ಬರಬಾರದು. ಇಲ್ಲಿ ಈ ಬೇಡ ಜರ ಯಾರು ಅಂತಂದ್ರೆ, ತ್ರೇತಾಯುಗದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಮರದ ಹಿಂಬದಿಯಿಂದ ಯಾವ ವಾಲಿಯನ್ನ ಕೊಂದು ಹಾಕದ್ನೋ, ತಾರಾದೇವಿ ತನ್ನ ಗಂಡನನ್ನ ಹೀಗೆ ಕೊಂದ ಶ್ರೀರಾಮಚಂದ್ರ ಅಂತ ವೇದನೆಯನ್ನ ಪಟ್ಟಿದ್ಲೋ, ಅದು ಎಲ್ಲದರ ಕರ್ಮದ ಫಲ ಅನ್ನುವ ರೀತಿಯಲ್ಲಿ ಈ ಒಂದು ಯುಗದಲ್ಲಿ ಅದೇ ವಾಲಿ ಬೇಡ ಜರನಾಗಿ ಹುಟ್ಟಿ ಶ್ರೀಕೃಷ್ಣ ಪರಮಾತ್ಮನ ಪುರಾಣವನ್ನ ಅಥವಾ ಅವನ ಈ ಒಂದು ಲೋಕದ ಯಾತ್ರೆಯನ್ನ ಮುಗಿಸಿದ್ದ. ಇದನ್ನ ಕರ್ಮ ಅಂತ ಕರಿಬೇಕಾ, ಒಬ್ರು ಶಾಪ ತಟ್ಟೋದು ಅಂತ ಕರಿತೀವ, ಅಥವಾ ಪ್ರತಿಯೊಂದು ಯುಗದಲ್ಲಿ ತನ್ನ ಹುಟ್ಟು ಹೇಗಿರ್ಬೇಕು, ತನ್ನ ಸಾವು ಹೇಗಿರ್ಬೇಕು ಅನ್ನುವಂತಹ ಲೀಲೆಯನ್ನ ಸೃಷ್ಟಿಸಿಕೊಳ್ಳೋದೇ ಮಹಾವಿಷ್ಣು. ಅದೆಲ್ಲವೂ ಕೂಡ ಅವನ ಲೆಕ್ಕಾಚಾರದಂತೆ ನಡೀತು ಅಂತ ತಿಳ್ಕೊಳ್ತೀರಾ? ಇಟ್ಸ್ ಆಲ್ ಲೆಫ್ಟ್ ಟು ಯು. ಬಟ್ ನನಗನ್ನಿಸೋದು ಎಲ್ಲದಕ್ಕೂ ಅರ್ಥ ಇದೆ. ನಾವ್ ಅನ್ಕೊಳ್ತೀವಲ್ವಾ, ನಾನ್ ಈ ಕೆಲಸ ಮಾಡಿದ್ರೆ ಆ ಕೆಲಸ ಹಿಂಗಾಗ್ತಿತ್ತೇನೋ, ಅಥವಾ ಇದು ಮಾಡದೇ ಇದ್ದಿದ್ರೆ ಅದು ಆಗ್ತಾನೆ ಇರ್ಲಿಲ್ವೇನೋ. ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಒಂದು ಥಿಯೋರಿ ಬರುತ್ತೆ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಆಟಮ್ ರಿಯಾಕ್ಟ್ ಆಯ್ತು ಅಂತಂದ್ರೆ, ಡಿಸ್ಟರ್ಬ್ ಆಯ್ತು ಅಂತಂದ್ರೆ, ಅದರ ತರಂಗ ಅನ್ನುವಂಥದ್ದು ಅದೆಷ್ಟೋ ದೂರದಲ್ಲಿ ಇರುವಂತಹ, ಸ್ಪೇಸ್ ಟೈಮ್ ಅನ್ನು ಮೀರಿರುವಂತಹ ಇನ್ನೊಂದು ಆಟಮ್ ನಲ್ಲಿ ರಿಯಾಕ್ಷನ್ ಅನ್ನ ಉತ್ಪತ್ತಿ ಮಾಡುವಷ್ಟರ ಮಟ್ಟಿಗೆ ತಾಕತ್ತಿರುತ್ತೆ. ಅಂದ್ರೆ ಇಟ್ಸ್ ಆಲ್ ಕನೆಕ್ಟೆಡ್. ನೀವಿದನ್ನ ಯಾವ ರೀತಿಯಲ್ಲಿ ತಿಳ್ಕೊಳ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ಒಂದು ಕಥೆ ಇಷ್ಟ ಆಯ್ತು ಅಂತಂದ್ರೆ, ದೇವರಿಗೆ ಈ ಭೂಮಿ ಮೇಲೆ ಅವತಾರ ಪಡೆಯುವಂತಹ ಅಥವಾ ನಮ್ಮ ಸಾಮಾನ್ಯ ಜನರ ನೋವನ್ನ ಅನುಭವಿಸುವಂತಹ ದರ್ದ್ ಏನಿದೆ ಅನ್ನುವಂತಹ ಪ್ರಶ್ನೆ ಯಾವತ್ತಾದ್ರೂ ಬಂದಿತ್ತು ಅಂತಂದ್ರೆ, ಈಗಾಗಲೇ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಈ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಆ ಥಂಬ್ನೇಲ್ ಅನ್ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಡಿಸ್ಪ್ಲೇ ಆಗುತ್ತೆ. ಮಿಸ್ ಮಾಡದೆ ನೋಡಿ, ಹಾಗೆ ನಿಮ್ಮವರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.